ನಾನು ಡಾಕ್ಟರ್ ಮೀನಾಕ್ಷಿ. ವೆಲ್ಕಮ್ ಟು ದ್ವಾರಕಾ ಹೆಲ್ತ್ ಹಬ್. ಇವತ್ತಿನ ದಿನ ನಾವು ಯಾವ ಟಾಪಿಕ್ ನೋಡ್ತಿದೀವಿ ಅಂದ್ರೆ ಅಬೌಟ್ ಫಾರ್ಮುಲಾ ಮಿಲ್ಕ್. ಯಾಕೆ ಫಾರ್ಮುಲಾ ಮಿಲ್ಕ್? ಆಕ್ಚುಲಿ ನಾನ್ ಡೇ ಬೈ ಡೇ ಟಾಪಿಕ್ ಎಕ್ಸ್ಪ್ಲೇನ್ ಮಾಡ್ತಿದ್ದ ಹಾಗೆ ನೀವು ನನ್ನ ಹಿಂದಿನ ವಿಡಿಯೋ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಬ್ರೆಸ್ಟ್ ಮಿಲ್ಕ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಅಲ್ವಾ? ನಾವು ಮೊನ್ನೆ ದಿನ ಟಾಪಿಕ್ ನೋಡಿದ್ವಿ ಬ್ರೆಸ್ಟ್ ಮಿಲ್ಕ್ ಅಂದ್ರೆ ಏನು, ಅದು ಎಷ್ಟು ಮಹತ್ವ ಅಂತ. ನಿನ್ನೆ ದಿನ ನೋಡಿದ್ವಿ ಒಂದ್ ವೇಳೆ ಬ್ರೆಸ್ಟ್ ಮಿಲ್ಕ್ ಸಫಿಶಿಯಂಟ್ ಇಲ್ಲ ಅಂದ್ರೆ ನಾವು ಯಾವ ತರ ಲೈಕ್ ಸ್ಟಿಮ್ಯುಲೇಟ್ ಮಾಡ್ಕೊಂಡು ಬ್ರೆಸ್ಟ್ ಮಿಲ್ಕ್ ನ ಎನ್ಹಾನ್ಸ್ ಮಾಡ್ಬೋದು ಅಂತ. ಸೊ ಇವತ್ತಿನ ವಿಡಿಯೋಲಿ ನಾವು ನಾವು ಬ್ರೆಸ್ಟ್ ಮಿಲ್ಕ್ ತಗೊಂಡ್ವಿ ಆದ್ರೆ ಅದರಿಂದ ಏನೂ ಆಗ್ಲಿಲ್ಲ, ಲೈಕ್ ಸ್ಟಿಮ್ಯುಲೇಷನ್ ಮಾಡಿದ್ವಿ, ಹೋಮ್ ರೆಮಿಡೀಸ್ ತಗೊಂಡ್ವಿ, ಸಪ್ಲಿಮೆಂಟ್ಸ್ ತಗೊಂಡ್ವಿ, ಆದ್ರೆ ನಮಗ್ ಬ್ರೆಸ್ಟ್ ಮಿಲ್ಕ್ ಸಫಿಶಿಯಂಟ್ ಆಗ್ತಾನೆ ಇಲ್ಲ, ಡೆಫಿಷಿಯನ್ಸಿ ಆಫ್ ಬ್ರೆಸ್ಟ್ ಮಿಲ್ಕ್ ಆಗ್ತಿದೆ ಪಾಪುಗೆ ಅಂದಾಗ ಆಬ್ವಿಯಸ್ಲಿ ನಮ್ಗೆ ಲಾಸ್ಟ್ ಆಪ್ಷನ್ ಇರೋದು ಫಾರ್ಮುಲಾ ಮಿಲ್ಕ್. ಯಾಕೆ ಲಾಸ್ಟ್ ಆಪ್ಷನ್ ಅಂತಿದೀನಿ ಅಂದ್ರೆ ನಾವು ನಿನ್ನೆ ಮೊನ್ನೆ ವಿಡಿಯೋ ನೋಡಿದ ಹಾಗೆ ಬ್ರೆಸ್ಟ್ ಮಿಲ್ಕ್ ಈಸ್ ಸೂಪರ್, ಲೈಕ್ ಅಮೃತದ ಸಮಾನ ಒಂದ್ ಬೇಬಿಗೆ, ಓವರ್ ಆಲ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಗೆ, ಇಮ್ಯೂನ್ ಸಿಸ್ಟಮ್ಗೆ, ಎಲ್ಲದಕ್ಕೂ. ಆದ್ರೆ ಇವಾಗ ಬ್ರೆಸ್ಟ್ ಮಿಲ್ಕ್ ಸಫಿಶಿಯಂಟ್ ಇಲ್ಲ ಅಂದ್ರೆ ಪಾಪುಗೆ ನಾವು ಹಾಗೆ ಹಂಗರ್ ಆಗಿ ಬಿಡೋಕಂತರೂ ಆಗಲ್ಲ. ಯಾಕಂದ್ರೆ ಮಗು ಪೂರ್ತಿ ಡಿಪೆಂಡ್ ಆಗಿರೋದು ಎದೆ ಹಾಲ್ ಮೇಲೆ ಅಲ್ವಾ? ಸೊ ಎದೆ ಹಾಲ್ ಇಲ್ಲ ಅಂದಾಗ ನಮಗೆ ಲಾಸ್ಟ್ ಆಪ್ಷನ್ ಬರೋದು ಫಾರ್ಮುಲಾ ಮಿಲ್ಕ್. ಫಾರ್ಮುಲಾ ಮಿಲ್ಕ್ ಅಲ್ಲಿ ಏನಿರುತ್ತೆ? ಆಕ್ಚುಲಿ ಅದನ್ನು ಕೌ ಮಿಲ್ಕ್ ಇಂದಾನೇ ಮಾಡಿರೋ ಒಂದ್ ವಿಧಾನ. ಈಗ ಆದಷ್ಟು ನಮ್ದು ಸೈಂಟಿಸ್ಟ್ಸ್ ಟ್ರೈ ಮಾಡಿದ್ದಾರೆ, ಮ್ಯಾನುಫ್ಯಾಕ್ಚರರ್ಸ್ ಟ್ರೈ ಮಾಡಿದ್ದಾರೆ ಆ ಬ್ರೆಸ್ಟ್ ಲೈಕ್ ಈಕ್ವಲ್ ಟು ಬ್ರೆಸ್ಟ್ ಮಿಲ್ಕ್ ನ ತರಬೇಕು ಅಂತ. ಆಕ್ಚುಲಿ ನಾವು ಕಂಟೆಂಟ್ಸ್ ಪ್ರಕಾರ ನೋಡಿದ್ರೆ ಈಕ್ವಲ್ ಟು ಬ್ರೆಸ್ಟ್ ಮಿಲ್ಕ್ ಕಂಟೆಂಟ್ಸ್ ಇರುತ್ತೆ, ಆದ್ರೆ ಎಕ್ಸೆಪ್ಟ್ ಆಂಟಿಬಾಡೀಸ್, ಲೈಕ್ ನಾವ್ ಹೇಳ್ತೀವಿ ಇಮ್ಯುನೋಗ್ಲೋಬುಲಿನ್ಸ್ ವಿಲ್ ಬಿ ಪ್ರೆಸೆಂಟ್ ಇನ್ ಬ್ರೆಸ್ಟ್ ಮಿಲ್ಕ್ ಅಂತ ಅಲ್ವಾ? ಸೊ ಈ ಇಮ್ಯುನೋಗ್ಲೋಬುಲಿನ್ಸ್ ಬಿಟ್ಟು ಮಿಕ್ಕಿದೆಲ್ಲಾ ಕಂಟೆಂಟ್ ಫಾರ್ಮುಲಾ ಮಿಲ್ಕ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಆದ್ರೆ ನಮಗೆ ಅಲ್ಲಿ ಕೊರತೆ ಆಗೋದು ಒಂದು ಇನ್ಬಿಲ್ಟ್ ಇಮ್ಯುನೋಗ್ಲೋಬುಲಿನ್ಸ್, ಇನ್ನೊಂದು ತಾಯಿಯ ಎಮೋಷನಲ್ ಅಟ್ಯಾಚ್ಮೆಂಟ್. ಆದ್ರೆ ಯಾವ ತಾಯಂದ್ರೂ ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರಿಗೆ ಬ್ರೆಸ್ಟ್ ಮಿಲ್ಕ್ ಸಫಿಶಿಯಂಟ್ ಇರಲ್ವೋ ಅವರು. ಯಾಕಂದ್ರೆ ನಾವಲ್ಲಿ ಸ್ಕಿನ್ ಟು ಸ್ಕಿನ್ ಟಚ್ ಕೊಟ್ಟು ಫೀಡ್ ಮಾಡ್ಲಾರ್ದೆ ಇರ್ಬೋದು, ಆದ್ರೆ ನಾವು ಪಾಪುಗೆ ನಮ್ ಪ್ರೀತಿನ ಕಮ್ಮಿ ಮಾಡಕ್ ಸಾಧ್ಯ ಇಲ್ಲ ಅಲ್ವಾ? ಆ ಪ್ರೀತಿ ನಮ್ ಮಗು ಮೇಲೆ ನಮ್ದು ಹಾಗೆ ಇರುತ್ತೆ, ಅದೇ ಪ್ರೀತಿಯಿಂದನೇ ನಾವು ಫೀಡ್ ಮಾಡ್ತಿರ್ತೀವಿ. ಆದ್ರೆ ಡಿಫ್ರೆನ್ಸ್ ಏನು ಅಂದ್ರೆ ನಾವು ನಮ್ ಬ್ರೆಸ್ಟ್ ಮಿಲ್ಕ್ ಕೊಡ್ತಿರಲ್ಲ, ಎದೆ ಹಾಲು ಕೊಡ್ತಿರಲ್ಲ, ಫಾರ್ಮುಲಾ ಮಿಲ್ಕ್ ನ ಪೌಡರ್ ನ ಫಾರ್ಮೇಶನ್ ಮಾಡಿ ಕೊಡ್ತಿರ್ತೀವಿ, ಅಷ್ಟೇ ಡಿಫ್ರೆನ್ಸ್. ಆದ್ರೆ ತಿಳ್ಕೊಳ್ಳಿ, ಇದು ಲಾಸ್ಟ್ ಆಪ್ಷನ್. ಯಾವಾಗ ನಿಮ್ಗೆ ಎದೆ ಹಾಲು ಸಾಲ್ತಾನೆ ಇಲ್ಲ, ಇಲ್ಲ ಎದೆ ಹಾಲು ಬರ್ತಾನೆ ಇಲ್ಲ ಅಂದಾಗ ಮಾತ್ರ ಫಾರ್ಮುಲಾ ಮಿಲ್ಕಿಗೆ ಹೋಗಿ. ಇನ್ನೊಂದ್ ಕಂಡೀಷನ್ ಅಲ್ಲಿ ನಾವ್ ಯಾವಾಗ ಫಾರ್ಮುಲಾ ಮಿಲ್ಕಿಗೆ ಹೋಗ್ಬೋದು ಅಂದ್ರೆ ಲೈಕ್ ತಾಯಿ ಏನೋ ಒಂದ್ ಕಾಯಿಲೆಯಿಂದ ಬಳಲ್ತಿದ್ದಾಳೆ, ಗೈನಕಾಲಜಿಸ್ಟೇ ಫೀಡ್ ಮಾಡಕ್ಕೆ ಅವಾಯ್ಡ್ ಮಾಡಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಕೆಲವೊಂದು ಮೇಜರ್ ಕಂಡೀಷನ್ಸ್ ಇದೆ, ಆ ಕಂಡೀಷನ್ಸ್ ಅಲ್ಲಿ ಮಾತ್ರ ನಾವು ಎದೆ ಹಾಲು ಈಸ್ ಅ ಕಾಂಟ್ರಾ ಇಂಡಿಕೇಟೆಡ್ ಅಂತ ಹೇಳ್ತೀವಿ. ಎದೆ ಹಾಲು ಉಣ್ಸೋದ್ ಬೇಡ ಮಗುಗೆ ಅಂತ ಹೇಳ್ತೀವಿ. ಮಿಕ್ಕಿದ್ ನಾರ್ಮಲ್ ಕಾಫ್, ಕೋಲ್ಡ್, ಲೈಕ್ ಬೇರೆ ಅದರ್ ಡಿಸೀಸಸ್ ಇರ್ಬೋದು, ಯಾವ್ದೇ ಇದ್ರೂನು ನೀವು ಎದೆ ಹಾಲ್ನ ಉಣ್ಸ್ಬೋದು ಮಾಸ್ಕ್ ಯೂಸ್ ಮಾಡ್ಕೊಂಡು. ಆದ್ರೆ ಕೆಲವೊಂದು ರೇರ್ ಕಂಡೀಷನ್ಸ್ ಅಲ್ಲಿ ಮಾತ್ರ ನಾವು ಎದೆ ಹಾಲು ಉಣ್ಸೋದ್ ಬೇಡ ಅಂತ ಹೇಳ್ತೀವಿ. ಯಾವಾಗ ನಿಮ್ ಗೈನಕಾಲಜಿಸ್ಟ್ ನಿಮ್ಗೆ ಬ್ರೆಸ್ಟ್ ಮಿಲ್ಕ್ ಕೊಡ್ಬೇಡಿ ಪಾಪುಗೆ ಅಂತ ಹೇಳ್ತಾರೋ ಆ ಕಂಡೀಷನ್ ಅಲ್ಲಿ ಮಾತ್ರ ನೀವು ಅವಾಯ್ಡ್ ಮಾಡಿದ್ರೆ ಸಾಕು. ಮಿಕ್ಕಿದ ಎಲ್ಲಾ ಕಂಡೀಷನ್ಸ್ ಅಲ್ಲೂ ನೀವು ಅವಾಯ್ಡ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಈ ಪಾಯಿಂಟ್ ನ ಹೇಳ್ತಿದೀನಿ ಅಂದ್ರೆ ಇವಾಗಿನ ದಿನಗಳಲ್ಲಿ ಸ್ಪೆಷಲಿ ಕೆಲವೊಬ್ರು 10% ತಾಯಂದ್ರು ಹೇಗಾಗ್ಬಿಟ್ಟಿದ್ದಾರೆ ಅಂದ್ರೆ ಲೈಕ್ ಅವರಿಗೆ ಟಯರ್ಡ್ ಆಗ್ತಿದ್ಯೋ, ಫಾರ್ಮುಲಾ ಮಿಲ್ಕ್ ಕೊಟ್ಬಿಡು ಅನ್ನೋದು, ಇಲ್ಲ ಬೇರೆ ಏನೋ ರೀಸನ್ಸ್ ಲೈಕ್ ಅವ್ರಿಗೇನೋ ಬೇರೆ ಓಡಾಡಕ್ ಹೋಗೋದಿದೆ, ಟ್ರಿಪ್ಪಿಗೆ ಹೋಗೋದಿದೆ ಅನ್ನುವಾಗ ಫಾರ್ಮುಲಾ ಮಿಲ್ಕ್ ಫೀಡ್ ಮಾಡ್ಬಿಡಿ ಅನ್ನೋದು, ಇಲ್ಲ ನಾವೆಲ್ಲೋ ಹೊರಗಡೆ ಹೋಗಿದಾಗ ಪಬ್ಲಿಕ್ ಅಲ್ಲಿ ನನಗೆ ಫೀಡ್ ಮಾಡೋಕ್ ಶೇಮ್ ಆಗುತ್ತೆ ಅಂತ ಫಾರ್ಮುಲಾ ಮಿಲ್ಕ್ ಫೀಡ್ ಮಾಡ್ಬಿಡೋದು. ಅನ್ನೆಸೆಸರಿ ಥಿಂಗ್ಸ್ ಗೆ ಫಾರ್ಮುಲಾ ಮಿಲ್ಕ್ ಫೀಡ್ ಮಾಡ್ತಿದ್ದಾರೆ ಒಂದು. ಇನ್ನೊಂದು, ಕೆಲವೊಂದು ಸೆಲೆಬ್ರಿಟೀಸ್ ಅವ್ರ ಬಾಡಿ ಶೇಪ್ ಹಾಳಾಗ್ಬಿಡುತ್ತೆ ಅಂತನೋ, ಅವ್ರ ಚಾರ್ಮಿಂಗ್ ಹೊರಟೋಗ್ಬಿಡುತ್ತೆ ಅಂತನೋ ಫಾರ್ಮುಲಾ ಮಿಲ್ಕ್ ನ ಫೀಡ್ ಮಾಡ್ತಿದ್ದಾರೆ. ಸೊ ಇದೆಲ್ಲಾ ಕಂಡೀಷನ್ಸ್ ಅಲ್ಲಿ ಆಕ್ಚುಲಿ ಫಾರ್ಮುಲಾ ಮಿಲ್ಕ್ ನೀಡ್ ಇಲ್ಲ. ನಿಮಗೆ ನಿಮ್ ಮಗು ತುಂಬಾ ಇಮ್ಯೂನ್ ಸಿಸ್ಟಮ್ ಇಂದ ಒಳ್ಳೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಬೇಕು ಅಂದ್ರೆ ಎಷ್ಟು ಸಾಧ್ಯನೋ ಅಷ್ಟು ಎದೆ ಹಾಲ್ನ ಕೊಡಿ. ಯಾವಾಗ ಅನ್ಕಂಡೀಷನಲ್ ಇದೆಯೋ, ಬೇರೆ ಆಪ್ಷನ್ನೇ ಇಲ್ಲ ಅಂದಾಗ ಮಾತ್ರ ಫಾರ್ಮುಲಾ ಮಿಲ್ಕ್ ನ ಕೊಡೋಕೆ ಪ್ರಯತ್ನ ಪಡಿ. ಇವಾಗ ಈ ಫಾರ್ಮುಲಾ ಮಿಲ್ಕ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನಾ ಹೇಳ್ದಂಗೆ ಅದು ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ. ಅಗೇನ್
ಫಾರ್ಮುಲಾ ಮಿಲ್ಕ್ 0 to 6 months ಬೇಬೀಸ್ಗೆ ಒನ್ ಫಾರ್ಮ್ ಆಫ್ ಫಾರ್ಮುಲಾ ಮಿಲ್ಕ್ ಇದೆ. ಅಬೋವ್ 6 months ಡಿಫ್ರೆಂಟ್ ಫಾರ್ಮ್ ಆಫ್ ಫಾರ್ಮುಲಾ ಮಿಲ್ಕ್ ಇದೆ. ನೀವು ಫಾರ್ಮಸಿಸ್ಟ್ ನ ಕೇಳ್ಕೊಂಡು ಆ ಬ್ರಾಂಡ್ಸ್ ನ ಪಡ್ಕೋಬಹುದು. ಯಾಕೆ ಡಿಫ್ರೆಂಟ್ ಆಗಿದೆ ಅಂದ್ರೆ ಅಕಾರ್ಡಿಂಗ್ ಟು ಡೈಜೆಷನ್ ಕೆಪಾಸಿಟಿ ಈ ಫಾರ್ಮೇಶನ್ಸ್ ನ ಮ್ಯಾನುಫ್ಯಾಕ್ಚರರ್ಸ್ ಡಿಫ್ರೆಂಟ್ ಏಜ್ ಗ್ರೂಪ್ ಗೆ ಡಿಫ್ರೆಂಟ್ ಅಂತ ಮಾಡಿದ್ದಾರೆ. ಒಂದು ಇನ್ನೊಂದು, ಆದಷ್ಟು ಫ್ರೆಶ್ ಫಾರ್ಮುಲಾ ಮಿಲ್ಕ್ ನ ಪ್ರಿಪೇರ್ ಮಾಡಿ ಕೊಡಿ. ಹೇಗೆ ಅಂದ್ರೆ ನೀವು ವಾಟರ್ ನ ಒಂದ್ 5 to 10 minutes ಬಾಯ್ಲ್ ಮಾಡಿ ಲೂಕ್ ವಾರ್ಮ್ ವಾಟರ್ ಆಗೋವರೆಗೂ ವೇಟ್ ಮಾಡಿ, ಅದ್ ಲೂಕ್ ವಾರ್ಮ್ ಆದಾಗ ಅದರಲ್ಲಿ ಸ್ಕೂಪ್ ಕೊಟ್ಟಿರ್ತಾರೆ. ಅಂಡ್ ಈವನ್ ಬಾಕ್ಸ್ ಮೇಲೆ ಪ್ರೊಸೀಜರ್, ನೀವು ಎಷ್ಟು ನೀರ್ ಕ್ವಾಂಟಿಟಿಗೆ ಎಷ್ಟು ಸ್ಕೂಪ್ ಮಿಕ್ಸ್ ಮಾಡ್ಬೇಕು ಅನ್ನೋದು ಕೊಟ್ಟಿರ್ತಾರೆ. ಅದನ್ನ ಫಾಲೋ ಮಾಡ್ಕೊಂಡು ಫಾರ್ಮುಲಾ ಮಿಲ್ಕ್ ನ ಪ್ರಿಪೇರ್ ಮಾಡಿ ಕೊಡಿ. ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಕೊಡಿ. ಇವಾಗ ಒಂದ್ ಬಾಟಲ್ ಫುಲ್ ಮಾಡಿದ್ರಿ, ಪಾಪು ಆಫೇ ಕುಡಿತು ಅಂದ ತಕ್ಷಣ ಆಫ್ ಹಂಗೆ ಸ್ಟೋರ್ ಮಾಡ್ಬಿಟ್ಟು ಲೈಕ್ ಲಾಂಗ್ ಡ್ಯೂರೇಷನ್ ಗ್ಯಾಪ್ ಕೊಟ್ಟು ಮತ್ತೆ ಅದೇ ಫಾರ್ಮುಲಾ ಮಿಲ್ಕ್ ನ ಕೊಡೋದು ಬೇಡ. ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದ್ರೆ ಎಷ್ಟು ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ಕೊಡ್ತಿರೋ ಅಷ್ಟೇ ಮಗುಗೆ ಒಳ್ಳೇದು. ಒಂದ್ ವೇಳೆ ನೀವು ಫಾರ್ಮುಲಾ ಮಿಲ್ಕ್ ಪ್ರಿಪೇರ್ ಮಾಡಿದ್ದು ಉಳ್ಕೊಂಡಿದೆ ಅಂದ್ರೆ ವಿದಿನ್ 1 hour ಕೊಟ್ರೆ ಓಕೆ. ಆಫ್ಟರ್ 1 hour ಇದ್ರೆ ಅದನ್ನ ಡಿಸ್ಕಾರ್ಡ್ ಮಾಡ್ಬಿಡಿ. ಫಸ್ಟ್ ಪಾಯಿಂಟ್. ಅಂಡ್ ಫೋರ್ಮೋಸ್ಟ್ ಪಾಯಿಂಟ್ ಈಸ್, ನೀವು ಬಾಟಲ್ ವಾಟ್ ಎವರ್ ನೀವು ಫೀಡ್ ಮಾಡೋ ಬಾಟಲ್ ಯೂಸ್ ಮಾಡ್ತಿದ್ದೀರೋ ಅದನ್ನ ಲೈಕ್ ಸ್ಟೆರೈಲ್ ಮಾಡಿ ಎವ್ರಿ ಫೀಡಿಂಗ್, ಬಿಫೋರ್ ಫೀಡಿಂಗ್ ಆರ್ ಎವ್ರಿ ಡೇ. ಬಾಟಲ್, ನಿಪ್ಪಲ್, ಕ್ಯಾಪ್ ಎವ್ರಿಥಿಂಗ್ ನ ಸ್ಟೆರೈಲ್ ಮಾಡಿ ಬಿಸಿ ನೀರಲ್ಲಿ ಒಂದ್ 5 minutes ಅದನ್ನ ಸ್ಟೆರೈಲ್ ಮಾಡ್ಬಿಟ್ಟು ಲೈಕ್ ಫೀಡಿಂಗ್ ಗೆ ಯೂಸ್ ಮಾಡಿ. ಸೊ ದಟ್ ಕ್ರಾಸ್ ಇನ್ಫೆಕ್ಷನ್ ಆಗೋದು ತಪ್ಪುತ್ತೆ ಪಾಪುಗೆ. ಅಂಡ್ ಬಾಟಲ್ ಫೀಡ್ ಮಾಡ್ತಿದ್ದೀರಾ ಅಂದ್ರೆ ಇನ್ನೊಂದು ಪಾಯಿಂಟ್ ಏನ್ ಆಡ್ ಮಾಡ್ಬೇಕು ಅಂದ್ರೆ ನೈಟ್ ಫೀಡಿಂಗ್ ನ ಅವಾಯ್ಡ್ ಮಾಡಿ ಆದಷ್ಟು. ಯಾಕಂದ್ರೆ ನೈಟ್ ಏನಾಗುತ್ತೆ, ನೀವು ನಿದ್ದೆಯಲ್ಲಿರ್ತೀರಾ, ಪಾಪುನು ನಿದ್ದೆಯಲ್ಲಿರುತ್ತೆ. ಪಾಪು ನಿಪ್ಪಲ್ ಬಾಟಲ್ ನ ಬಾಯಲ್ಲಿ ಇಟ್ಕೊಂಡು ಹಾಗೆ ನಿದ್ದೆ ಹೋಗುತ್ತೆ. ಅದು ಹಾಗೆ ರೂಢಿ ಆದ ತಕ್ಷಣ ಏನಾಗುತ್ತೆ, ನೀವು ನಿಪ್ಪಲ್ ಬಾಯಿಂದ ತೆಗೆದ ತಕ್ಷಣ ಪಾಪು ಅಳಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಅಳುತ್ತೆ ಅಂತ ನೀವು ಹಾಗೆ ಬಿಡ್ತೀರಾ. ಇದು ಲಾಂಗರ್ ಡ್ಯೂರೇಷನ್ ಹೋದ್ರೆ ಲೈಕ್ ಇನ್ಫೆಕ್ಷನ್ಸ್, GIT ಇನ್ಫೆಕ್ಷನ್ಸ್ ಆಗೋದು, ಇಲ್ಲ ಕೇರೀಸ್ ಪ್ರಾಬ್ಲಮ್ ಆಗೋದು ಪಾಪುಗೆ ಫರ್ದರ್ ಡೇಸ್ ಅಲ್ಲಿ ಸಫರ್ ಆಗ್ಬೇಕಾಗತ್ತೆ. ಸೊ ಈ ಟಿಪ್ಸ್ ನ ಫಾಲೋ ಮಾಡ್ಕೊಂಡು ಫಾರ್ಮುಲಾ ಮಿಲ್ಕ್ ನ ಯೂಸ್ ಮಾಡಿ. ಆದ್ರೆ ನಾನ್ ಮತ್ತೆ ಹೇಳೋದದೇ, ಫಾರ್ಮುಲಾ ಮಿಲ್ಕ್ ಒಂದ್ ಶಾಪ ಅಲ್ಲ, ಅದನ್ನು ಬ್ಲೆಸ್ಸಿಂಗ್. ಯಾಕಂದ್ರೆ ಡೆಫಿಷಿಯನ್ಸಿ ಆಫ್ ಬ್ರೆಸ್ಟ್ ಮಿಲ್ಕ್ ಇದ್ದವರಲ್ಲಿ ಅದು ಒಂದ್ ಟೈಪ್ ಆಫ್ ಬ್ಲೆಸ್ಸಿಂಗ್. ಯಾಕಂದ್ರೆ ಆ ಪಾಪುಗೆ ಹಂಗರ್ ನ ಸಪ್ರೆಸ್ ಮಾಡುತ್ತೆ. ಪ್ಲಸ್ ನಮ್ಗೆ ಇವಾಗ ಬ್ರೆಸ್ಟ್ ಮಿಲ್ಕ್ ಇಲ್ಲ ಅಂದಾಗ ಪಾಪುಗೆ ಮಿಲ್ಕ್ ಆಗಿ ಅದನ್ನ ಪ್ರೆಸೆಂಟ್ ಮಾಡುತ್ತೆ. ಸೊ ಫಾರ್ಮುಲಾ ಮಿಲ್ಕ್ ಇಸ್ ಅ ಬ್ಲೆಸ್ಸಿಂಗ್. ಆದ್ರೆ ಅದನ್ನ ಹೇಗ್ ಯೂಸ್ ಮಾಡ್ಕೋತೀರಾ ಅದ್ರ ನಿಮ್ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಒಂದ್ ವೇಳೆ ಫಾರ್ಮುಲಾ ಮಿಲ್ಕ್ ನ ಅನ್ನೆಸೆಸರಿ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಅದು ಕರ್ಸ್ ಆಗುತ್ತೆ. ನೀವು ಅನ್ಕಂಡೀಷನಲ್ ಸಿಚುವೇಶನ್ಸ್ ಅಲ್ಲಿ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಅದು ಬ್ಲೆಸ್ಸಿಂಗ್ ಆಗುತ್ತೆ. ಸೊ ಯೂಸ್ ಮಾಡ್ಕೊಳ್ಳೋದು ತಾಯಂದ್ರೆ ನಿಮ್ಮೇಲೆ ಬಿಟ್ಟಿರೋದು. ಆದ್ರೆ ನಾನ್ ಹೇಳೋದು, ನಿಮಗೆ ದೇವ್ರು ಬ್ರೆಸ್ಟ್ ಮಿಲ್ಕ್ ನ ವರವಾಗಿ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಆದಷ್ಟು ಯೂಸ್ ಮಾಡ್ಕೊಳ್ಳಿ. ಒಂದ್ ವೇಳೆ ನಿಮ್ಗೆ ಬ್ರೆಸ್ಟ್ ಮಿಲ್ಕ್ ಸಫಿಶಿಯಂಟ್ ಇಲ್ವೇ ಇಲ್ಲ ಏನೋ ಒಂದ್ ಬೇರೆ ಕಂಡೀಷನ್ ಇಂದ ನಿಮಗ್ ಫೀಡ್ ಮಾಡಕ್ ಆಗ್ತಿಲ್ಲ ಅಂದಾಗ ಮಾತ್ರ ಫಾರ್ಮುಲಾ ಮಿಲ್ಕಿಗೆ ಹೋಗಿ. ಈ ಸಂದೇಶ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆಲ್ಸೋ ಈ ಫಾರ್ಮುಲಾ ಮಿಲ್ಕ್ ಬಗ್ಗೆ ಯಾವ ತಾಯಂದ್ರು ಎದೆ ಹಾಲ್ ಡೆಫಿಷಿಯನ್ಸಿ ಇದೆ, ಅವ್ರಿಗೆ ಕೊಡಕ್ ಇಷ್ಟನೇ ಇಲ್ಲ, ಫಾರ್ಮುಲಾ ಮಿಲ್ಕ್ ಇಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅದಾಗುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೋ ಆ ತಾಯಂದ್ರಿಗೆ ಫಾರ್ವರ್ಡ್ ಮಾಡಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಅಂಡ್ ಶೇರ್ ಮಾಡಿ. ಆಲ್ಸೋ ನೀವು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿದ್ರೆ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ನನ್ನ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಇದೇ ತರದ ಹೆಲ್ತ್ ಟಿಪ್ಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಸೈನಿಂಗ್ ಆಫ್. ಥ್ಯಾಂಕ್ ಯು.